ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ 27, 28, 29 ಹಾಗೂ 30ನೇ ಕಂತು ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರೋ ಮಹಿಳೆಯರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ಅನೌನ್ಸ್ ಮಾಡಿರುವಂಥದ್ದು. ಹೌದು ಸ್ನೇಹಿತರೆ, ಕೊನೆಗೂ ನಾಳೆ ಗುರುವಾರ ಏಪ್ರಿಲ್ 23ನೇ ತಾರೀಕಿನಂದು ರಾಜ್ಯದ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಪೆಂಡಿಂಗ್ ಇರುವಂತಹ ಎಲ್ಲ ಕಂತುಗಳ ಹಣ ಜಮಾ. ಹೌದು ಸ್ನೇಹಿತರೆ, ಕೊನೆಗೂ ಪೆಂಡಿಂಗ್ ಇರುವಂತಹ ಎಲ್ಲ ಕಂತುಗಳ ಜೊತೆಗೆ 29ನೇ ಕಂತು ಹಣ ಕೂಡ ಜಮಾ. ಸೊ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಖಾತೆಗೂ ಜಮಾ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಬಂದಿಲ್ಲ ಅಂದರೆ ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ, ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ, ಹಾಗೆಯೇ ಹಳೆ ಕಂತುಗಳು ಪೆಂಡಿಂಗ್ ಇದ್ದರೆ ಅಂದರೆ 27, 28 ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಹಾಗೆ ಯಾವಾಗ ಬರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಹೌದು ಸ್ನೇಹಿತರೆ, ಕೊನೆಗೂ ಈಗ ರಾಜ್ಯದ ಮಹಿಳೆಯರಿಗೆ ಒಂದು ಬಿಗ್ ಅಪ್ಡೇಟ್ಸ್ ಮಾಹಿತಿ ಲಭ್ಯವಾಗಿದೆ. ಹೌದು ಸ್ನೇಹಿತರೆ, ಕಳೆದ ಕೆಲವು ತಿಂಗಳಿನಿಂದ ಟೆಕ್ನಿಕಲ್ ಸಮಸ್ಯೆಯಿಂದ ಅಥವಾ ಬಜೆಟ್ ಹಂಚಿಕೆ ವಿಳಂಬದಿಂದಾಗಿ ಸ್ಥಗಿತಗೊಂಡಿದ್ದ ಹಣದ ವರ್ಗಾವಣೆ ಪ್ರಕ್ರಿಯೆ ಈಗ ಮತ್ತೆ ಪ್ರಾರಂಭವಾಗಿದೆ. ಪೆಂಡಿಂಗ್ ಇದ್ದ 29ನೇ ಕಂತು ಹಣ ಏಪ್ರಿಲ್ 7ನೇ ತಾರೀಕಿನಿಂದ ಅನೇಕ ಅರ್ಹ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದ್ದು, ಬಾಕಿ ಇದ್ದ ಹಳೆ ಕಂತು ಕೂಡ ಆದಷ್ಟು ಬೇಗ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಮಾಹಿತಿ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಸೊ ಹಾಗಾದರೆ 29ನೇ ಕಂತು ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ, ಜಮಾ ಆಗಿರುವ ಲೈವ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಪೆಂಡಿಂಗ್ ಇರುವಂತಹ ಹಣ ಯಾವಾಗ ಬರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ, ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು. ಹೌದು, ಇಲ್ಲಿ ರಾಜ್ಯದಲ್ಲಿ ಇರುವ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಏಪ್ರಿಲ್ ಮೊದಲನೇ ವಾರದಿಂದಲೇ ಹಣ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. 29ನೇ ಕಂತು ಹಣ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ವೀಕ್ಷಕರು ಇಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ 29ನೇ ಕಂತು ಹಣ ಏಪ್ರಿಲ್ 7ನೇ ತಾರೀಕಿನಂದು ಮಧ್ಯಾಹ್ನದ ವೇಳೆ 2,000 ರೂಪಾಯಿ ಯಶಸ್ವಿಯಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ. ಇಲ್ಲಿ 29ನೇ ಕಂತು ಹಣ ಜಮಾ ಆಗಿರುವ ಲೈವ್ ಪ್ರೂಫ್ ಕೂಡ ನೀವಿಲ್ಲಿ ಲೈವ್ ಆಗಿ ನೋಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಈ 29ನೇ ಕಂತು ಹಣ ಮೊದಲು ಈ ಮಹಿಳೆಯರಿಗೆ ಮಾತ್ರ ಜಮಾ ಆಗುವಂಥದ್ದು. 29ನೇ ಕಂತು ಹಣ ಇರ್ಬೋದು ಅಥವಾ 30 ಇರ್ಬೋದು, ಮೊದಲು ಈ ಮಹಿಳೆಯರಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಸೊ ಯಾವೆಲ್ಲ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಅಂದರೆ ಇಲ್ಲಿ ಕೆಲವೊಂದು ಕೆಲಸ ಮಾಡಿರುವ ಮಹಿಳೆಯರಿಗೆ ಮಾತ್ರ 29ನೇ ಕಂತು ಹಣ ಜಮಾ ಆಗಿದೆ. ಸೊ ಅದು ಯಾರಿಗೆಲ್ಲ ಜಮಾ ಆಗಿದೆ ಅಂದರೆ ಇಲ್ಲಿ ಬ್ಯಾಂಕ್ ಖಾತೆ ಸಕ್ರಿಯವಾಗಿರೋದು, ಹೌದು, ಕನಿಷ್ಠ 6 ತಿಂಗಳಿಂದ ವ್ಯವಹಾರ ನಡೆಸುತ್ತಿರುವ ಮತ್ತು KYC ಮಾಡಿರುವ KYC ಅಪ್ಡೇಟ್ ಆಗಿರುವ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಜಮಾ ಆಗಿದೆ. ಅದು ಸ್ನೇಹಿತರೆ, ನಾನು ನಿಮಗೆ ಆಗಾಗ ಮಾಹಿತಿ ಕೊಡ್ತಾ ಇರ್ತೀನಿ, ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ KYC ಅಪ್ಡೇಟ್ ಮಾಡಿಕೊಳ್ಳಿ ಅಂತ. ಸೊ ಇಲ್ಲಿ ಯಾರ್ದೆಲ್ಲ KYC ಆಗಿದೆ ಅವರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಜಮಾ ಆಗಿರುತ್ತದೆ. ನಂತರ KYC ಪೂರ್ಣಗೊಳಿಸಿದವರು, ಹೌದು, ಇಲ್ಲಿ ಯಾರು ತಮ್ಮ ಬ್ಯಾಂಕ್ ಖಾತೆಗೆ ಮತ್ತು ಆಧಾರ್ ಕಾರ್ಡನ್ನು ಯಶಸ್ವಿಯಾಗಿ ಲಿಂಕ್ ಮ್ಯಾಪಿಂಗ್ ಮಾಡಿಸಿರುವ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಯಾವುದೇ ಅಡೆತಡೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಜಮಾ ಆಗಿದೆ. ಹೌದು, ಇಲ್ಲಿ ತಮ್ಮ ಮೊಬೈಲ್ ನಂಬರು, ತಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕಿನ ಅಕೌಂಟು ಅಥವಾ ಪೋಸ್ಟ್ ಆಫೀಸ್ ಇದೆಯೋ ಅಲ್ಲೋಗ್ಬಿಟ್ಟು ನೀವು ಲಿಂಕ್ ಅಂದರೆ ಮ್ಯಾಪಿಂಗ್ ಮಾಡಿಸಿಕೊಳ್ಳಬೇಕು. ಹೌದು, ಪ್ರತಿ 5 ವರ್ಷಕ್ಕೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂಥವ್ರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವಂಥದ್ದು. ಹೌದು, ಪ್ರತಿಯೊಬ್ಬರು ಕೂಡ ತಮ್ಮ ಆಧಾರ್ ಕಾರ್ಡು KYC ಅಪ್ಡೇಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಬ್ಯಾಂಕಿನ ಅಕೌಂಟು ಕನಿಷ್ಠ ಅಪ್ಡೇಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಅಂಥವ್ರಿಗೆ ಈಗ ಆಲ್ರೆಡಿ 29ನೇ ಕಂತು ಹಣ ಜಮಾ ಆಗಿದೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಕಳೆದ 2 ತಿಂಗಳಿಂದ 27, 28ನೇ ಕಂತು ಹಣ ಬಂದಿಲ್ಲ ಅಂತಿದ್ದವ್ರಿಗೂ ಈಗ 2 ತಿಂಗಳ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಕೂಡ ಈಗ ಜಮಾ ಆಗಿದೆ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಬಂದಿದೆಯಾ ಬಂದಿಲ್ವಾ, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ನೀವು ಯಾವುದೇ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡ್ಬೋದು. ಸೊ ಚೆಕ್ ಮಾಡೋದು ಹೇಗೆ ಅನಿಸಿದ್ರೆ, ಮೊದಲು ನಿಮ್ಮ ಹತ್ರ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಹೋಗಿ ಪ್ಲೇಸ್ಟೋರಿಂದ DBT ಕರ್ನಾಟಕ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಂತರ ಇಲ್ಲಿ ತುಂಬ ಸುಲಭವಾಗಿ ನಿಮ್ಮ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಹೌದು, ಇಲ್ಲಿ ನೋಡಿ, ಇಲ್ಲೊಂದು ಮಹಿಳೆಯ DBT ಸ್ಟೇಟಸ್ ಚೆಕ್ ಮಾಡಿದಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಏಪ್ರಿಲ್ 7ನೇ ತಾರೀಕಿನಂದು ಜಮಾ ಆಗಿದೆ ಸ್ನೇಹಿತರೆ. ಸೊ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಹಣ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ 29ನೇ ಕಂತು ಹಣ ಬಂದಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ KYC ಅಪ್ಡೇಟ್ ಮಾಡಿಕೊಳ್ಳಿ. ಹಾಗೆ ಬ್ಯಾಂಕಿನ ಅಕೌಂಟು ರನ್ನಿಂಗ್ ಇದೆ ಅಂತ ಚೆಕ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕಿನ ಅಕೌಂಟು ಅಥವಾ ಪೋಸ್ಟ್ ಆಫೀಸ್ ಯಾವ ಅಕೌಂಟ್ಗೆ ಹಣ ಬರುತ್ತೋ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಯಾಕೆಂದರೆ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, DBT ಮೂಲಕವೇ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡುವುದು. ಯಾಕೆಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದ ಮೊಬೈಲ್ ನಂಬರ್ ಮೂಲಕವೇ DBT ವರ್ಕ್ ಆಗುವಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಹಾಗೆಯೇ ಒಂದು ವೇಳೆ ನೀವು BPL ಅಥವಾ APL ರೇಷನ್ ಕಾರ್ಡ್ ಪಡೆದುಕೊಂಡು ನಿಮ್ಮ ಮನೆಯಲ್ಲಿ ಯಾರಾದರೂ GST IT ಫೈಲ್ ಮಾಡ್ತಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ. ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ IT GST ಫೈಲ್ ಮಾಡ್ತಿದ್ರೆ ನಿಮಗೆ ಹಣ ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಕೊನೆಗೂ ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಜಮಾ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಹಳೆ ಕಂತುಗಳು ಬಂದಿಲ್ಲ ಅಂತಿದ್ದರೂ ಕೂಡ ಹಳೆ ಕಂತುಗಳು ಈಗ ಜಮಾ ಆಗ್ತಿದೆ. ಸೊ ಈಗ
ಸೊ 29ನೇ ಕಂತಿನ ಹಣ ಫುಲ್ ಕಂಪ್ಲೀಟಾಗಿ ಜಮಾ ಆಗಲು ಇನ್ನೊಂದು 10 ದಿನ ಆಗುತ್ತೆ. ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಬಂದಿಲ್ಲ ಅಂದರೆ ಇನ್ನೊಂದು ವಾರ ವೇಟ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ 100% ಹಣ ಜಮಾ ಆಗುತ್ತೆ. ಸೊ 29ನೇ ಕಂತಿನ ಹಣ ಜಮಾ ಆದ್ಮೇಲೆ ಮೇ ಮೊದಲನೇ ವಾರದಿಂದ 30ನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಸೊ ಈ ಮಾಹಿತಿ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಈ ಮಾಹಿತಿ ಲೈಕ್ ಕೊಟ್ಟು ಈ ಮಾಹಿತಿ ಆದಷ್ಟು ಗ್ರೇಸ್ ಹಣ ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.